ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ನಗರದಲ್ಲಿ ನಡೆದ ಮತದಾನ ನಡುವಿನ ಬಾಂಧವ್ಯದ ಕುರಿತು ಪ್ರವಚನ ನಡೆಸಿಕೊಟ್ಟ ಡಾಕ್ಟರ್ ಅನ್ನಪೂರ್ಣ ತಾಯಿ. ಈಗ ವಾರ್ತೆಗಳ ವಿವರ. ಮೇ 10ರಂದು ನಡೆಯಲಿರುವ ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಶೇಕಡವಾರು 100ಕ್ಕೆ 100ರಷ್ಟು ಮತದಾನ ಆಗಲಿ ಎಂಬ ದೃಷ್ಟಿಯಿಂದಾಗಿ ಚುನಾವಣಾ ಆಯೋಗದ ಸೂಚನೆಯ ಮೇರೆಗೆ ಮತದಾನ ಜಾಗೃತಿ ಅಭಿಯಾನ ನಡೆಸಲಾಗುತ್ತಿದೆ. ಹೀಗೆ ನಗರದಲ್ಲಿ ಅಲ್ಪಸಂಖ್ಯಾತರಿಂದ ಜಾಗೃತಿ ರ್ಯಾಲಿ ನಡೆಸಲಾಗಿದೆ. ಹೌದು, ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ವಿಜಯನಗರ ಜಿಲ್ಲಾಡಳಿತ ಹಾಗೂ ಸ್ವೀಪ್ ಸಮಿತಿಯ ಸೂಚನೆಯ ಮೇರೆಗೆ ಲಿಂಗತ್ವ ಅಲ್ಪಸಂಖ್ಯಾತರು ಹಾಗೂ ಚೇತನ ಮಹಿಳೆಯರಲ್ಲಿ ಮತದಾನದ ಕುರಿತು ಅರಿವು ಮೂಡಿಸುವ ನಿಟ್ಟಿನಲ್ಲಿ ಮತದಾನ ಜಾಗೃತಿ ಜಾಥಾವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ ಸ್ಥಳೀಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೃತ್ತದಿಂದ ಜಾಥಾ ನಡೆಸಿದ ಮಂಗಳ ಮುಖಿಯರು, ದೇವದಾಸಿಯರು, ಚಿಗುರು ಸೇವಾ ಸಂಸ್ಥೆಯ ಸದಸ್ಯರು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ 18 ವರ್ಷ ತುಂಬಿದ ಪ್ರತಿಯೊಬ್ಬ ಪ್ರಜೆ ಕಡ್ಡಾಯವಾಗಿ ಮತದಾನ ಮಾಡುವಂತೆ ಜಾಗೃತಿ ಜಾಥಾ ನಡೆಸಿದರು. ವಿಜಯನಗರ ಜಿಲ್ಲೆಯಿಂದ ಎಲ್ಲರಿಗೆ ಮತದಾನ ಆಗಬೇಕು ಅಂತ ಜಾಗೃತಿ ಮೂಡಿಸಲಿಕ್ಕೆ ನಾವು ವಿಜಯನಗರ ಜಿಲ್ಲೆಯ ಚಿಗುರು ಸೇವಾ ಸಮುದಾಯದಿಂದ ಎಲ್ಲರೂ ಬಂದು ಜನಕ್ಕೆ ವೋಟ್ ಜಾಗೃತಿ ಮೂಡಿಸ್ತಾ ಇದ್ದೀವಿ. ಎಲ್ಲರೂ ಮತದಾನಗಳನ್ನು ಮಾಡಬೇಕಂತ ನಾವು ಎಲ್ಲ ಮಂಗಳ ಮುಖ್ಯರು ನಾವು ತಿಳಿಸ್ತಾ ಇದ್ದೀವಿ. ಕನ್ನಡಿ ಗ್ರಾಮ ಪಂಚಾಯತ್ ಇವತ್ತೇನಪ್ಪ ಅಂತ ಅಲ್ಪಸಂಖ್ಯಾತರು ಜಾಗೃತಿ ಮೂಡಿಸ್ತಾ ಇದ್ದೀವಿ. ವೋಟ್ ಹಾಕಾರ್ದ ಹಿಂಗೆ ಹೋದಂಥವ್ರು ಎಲ್ಲ ವೋಟ್ ಹಾಕಂತ ಎಲ್ಲ ಇವತ್ತು ಅಲ್ಪಸಂಖ್ಯಾತರಾಗಿರ್ಬೋದು, ದೇವದಾಸರಾಗಿರ್ಬೋದು, ಮತ್ತು ಮಹಿಳೆಯರು, ಮಂಗಳ ಮುಖ್ಯರು ಎಲ್ಲರೂ ಜಾಗೃತಿ ಮೂಡಿಸ್ತಾ ಇದ್ದೀವಿ. ಜೈ ಜೈ ಕರ್ನಾಟಕ. ಮಾಜಿ ಶಾಸಕ ಎಚ್ಆರ್ ಗವಿಯಪ್ಪನವರಿಗೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಲಭಿಸಿದೆ. ಈ ಭಾಗವಾಗಿ 90 ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಚರಿಸಿ ಮತದಾತ ಪ್ರಭುಗಳಲ್ಲಿ ಮತಯಾಚಿಸುವ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹೀಗೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಪ್ರಚಾರ ಕಾರ್ಯ ಕೈಗೊಂಡಿರುವ ಕಾಂಗ್ರೆಸ್ ಅಭ್ಯರ್ಥಿ ಎಚ್ಆರ್ ಗವಿಯಪ್ಪನವರು ಹಾನಗಲ್ ಮಾಗಾಣಿ ಪ್ರವೇಶಕ್ಕೆ ತೆರಳುತ್ತಿದ್ದಂತೆ ಪಟಾಕಿ ಸಿಡಿಸಿ ಸ್ವಾಗತಿಸಿಕೊಳ್ಳಲಾಯಿತು. ಅದೇ ರೀತಿ ಗವಿಯಪ್ಪನವರು ಎತ್ತಿನಬಂಡಿಗೇರಿ ಗ್ರಾಮದಲ್ಲಿ ಸಂಚರಿಸಿ ಮತಯಾಚಿಸಿದರು.
ಗಲ್ಲಿಗಳಲ್ಲಿ ಮುಖ್ಯ ರಸ್ತೆಗಳಲ್ಲಿ ಸಂಚರಿಸಿ ಮನೆ ಮನೆಗೆ ತೆರಳಿ ಮತ ಯಾಚಿಸಿದರು. ತಾಗ್ರಿ ಹಂಗ ಒಬ್ಬರಿಗೆ ತಾಗ್ರಿ ಬರ್ರಿ ಅಲ್ಲಿ ಬಂದಿ ನೋಡಿ ಬರೋಕೈತೆ ಅನ್ಬೇಕು ಅಲ್ಲಿ ಅಧಿಕಾರ ಬಂದಮೇಲೆ ಹುಡುಗರಿಗೆ ಸ್ಕೂಲ್ ವ್ಯವಸ್ಥೆ ಸರಿಗಿಲ್ಲ, ಬಸ್ಸುಗಳಿಲ್ಲ, ರಾತ್ರಿ ಬಸ್ಗಳಿಲ್ಲ, ರಾತ್ರಿ ವಾಕ್ ಮಾಡಿ ಈ ಥರ ರಾತ್ರಿ ಆ ವ್ಯವಸ್ಥೆ ಬಹಿರಂಗ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅಭ್ಯರ್ಥಿ ಎಚ್ಆರ್ ಗವಿಯಪ್ಪನವರು, ನನ್ನ ಮೇಲೆ ನಂಬಿಕೆಗಿರಿಸಿ ರಾಜ್ಯ ವರಿಷ್ಠರು ನನಗೆ ಟಿಕೆಟ್ ನೀಡಿ ಕಣಕ್ಕಿಳಿಸಿದ್ದಾರೆ. ನಾನು ನಿಮ್ಮ ಮೇಲೆ ಭರವಸೆ ಇರಿಸಿದ್ದೇನೆ. ಜನರ ಹಿತ ಹಾಗೂ ಕ್ಷೇತ್ರದ ಅಭಿವೃದ್ಧಿಗಾಗಿ ಮೇ 10ರಂದು ನಡೆಯಲಿರುವ ಚುನಾವಣೆಯಲ್ಲಿ ಹಸ್ತದ ಚಿಹ್ನೆಗೆ ಮತ ಹಾಕಿ ನನ್ನನ್ನು ಜಯಶಾಲಿಯನ್ನಾಗಿ ಮಾಡಬೇಕೆಂದು ಮತ ಯಾಚಿಸಿದರು. ಕಾಂಗ್ರೆಸ್ ಪಾರ್ಟಿಯವರು ನನ್ನ ಘೋಷಣೆಯನ್ನು ಮಾಡಿದ್ದಾರೆ ಅಭ್ಯರ್ಥಿಯಾಗಿ. ಹಾಗಾಗಿರೋದ್ರಿಂದ ಪ್ರಚಾರಕ್ಕೆ ಆಗಿ ಬಂದಿದ್ದೀನಿ. ಮುಂದಿನ ತಿಂಗಳು 10ನೇ ತಾರೀಕಿಗೆ ಮತದಾನ ಮಾಡೋದಿರುತ್ತೆ. ಬೆಳಿಗ್ಗೆನೆ ಹೋಗಿ ತಾವೆಲ್ಲ ಮತ ಆಚರಣೆ ಮಾಡಬೇಕಾಗತ್ತೆ. 90 ವಿಜಯನಗರ ಕ್ಷೇತ್ರದಲ್ಲಿ ಸಿದ್ಧಾರ್ಥ ಸಿಂಗ್ ರವರು ಬಿಜೆಪಿ ಪಕ್ಷದಿಂದ ಕಣಕ್ಕಿಳಿದಿದ್ದು ಬಿರುಸಿನ ಪ್ರಚಾರವನ್ನ ಪ್ರಾರಂಭಿಸಿದ್ದಾರೆ. ಹೀಗೆ ಉಕ್ಕಡಕೇರಿಗೆ ತೆರಳಿ ಮತ ಯಾಚಿಸಲಾಗಿ ಇಲ್ಲಿನ ಕೇರಿ ದೈವಸ್ಥರು ಹಾಗೂ ಮುಖಂಡರು ಬೆಂಬಲ ಸೂಚಿಸಿದ್ದಾರೆ. ಹೀಗೆ ಬಿರುಸಿನ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ಸಿದ್ಧಾರ್ಥ ಸಿಂಗ್ ರವರು ತಳವಾರೆಕೇರಿಗೆ ತೆರಳಿ ಇಲ್ಲಿನ ರಾಂಪುರ ದುರ್ಗಮ್ಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಬೆಂಬಲಿಗರೊಂದಿಗೆ ಗಲ್ಲಿಗಳಲ್ಲಿ ಸಂಚರಿಸಿ ಮತ ಯಾಚಿಸಿದರು.
ಉಕ್ಕಡಕೇರಿಗೆ ತೆರಳಲಾಗಿ ಇಲ್ಲಿನ ಕೇರಿ ದೈವಸ್ಥರು ಹಾಗೂ ಮುಖಂಡರಿಂದ ಸ್ವಾಗತಿಸಿಕೊಂಡು ಬೆಂಬಲ ಸೂಚಿಸಿದರು. ಕಳೆದ 20 ವರ್ಷಗಳಿಂದ ನಮ್ಮ ಸಮುದಾಯ ಒಡನಾಟವನ್ನು ಇಟ್ಕೊಂಡು 2006ರಲ್ಲಿ ಒಂದು ಬಹು ದೊಡ್ಡ ಸಮಾವೇಶ ವಾಲ್ಮೀಕಿ ಸಮಾವೇಶವನ್ನ ರಾಜ್ಯ ಮಟ್ಟದಲ್ಲಿ ಒಂದು ಸಮಾವೇಶವನ್ನು ಮಾಡಿಕೊಂಡು ಪರಮ ಪೂಜ್ಯ ಜಗದ್ಗುರುಗಳು ಪುಣ್ಯಾನಂದಪುರಿ ಮಹಾಸ್ವಾಮೀಜಿಯವರ ಬೆಳ್ಳಿ ತುಲಾಭಾರವನ್ನು ಮಾಡಿ ಅಂದು ಅವತ್ತು ರಾಜಕೀಯವನ್ನ ಪ್ರವೇಶ ಮಾಡಿದಂತಹ ಸನ್ಮಾನ್ಯ ಶ್ರೀ ಆನಂದ್ ಸಿಂಗ್ ಸರ್ ಅವರು ಅವತ್ತೇನು ಮಾತು ಕೊಟ್ಟಿದ್ರು ವಾಲ್ಮೀಕಿ ಸಮುದಾಯ ನಾನು ಎಂದಿಗೂ ಕೈ ಬಿಡೋದಂತೇಳಿ, ಹೀಗಾಗಿ ಇವತ್ತಿಗೂ ನಮ್ಮನ್ನ ಕೈ ಬಿಟ್ಟಿಲ್ಲ, ಅವ್ರನ್ನು ಕೂಡ ನಾವು ಕೈ ಬಿಟ್ಟಿಲ್ಲ ಅಂತ ಹೇಳ್ತಾ ಇಲ್ಲಿವರೆಗೂ 2008ರಿಂದ ಚುನಾವಣೆ ಮಾಡ್ತಾ ಬಂದರೂ ಕೂಡ ಅವರಿಗೆ ನಾವೆಲ್ಲರೂ ಕೂಡ ನಮ್ಮ ಸಮುದಾಯದ ಹಿರಿಯರು ಯುವಕರು ಕೂಡ ಆಶೀರ್ವಾದ ಮತ್ತು ಸಹಕಾರ ಕೊಡ್ತಾ ಬಂದಿದ್ದಾರೆ. ಇಂದಿಗೂ ಅವರಿಗೆ ವಿಧಾನಸಭಾ ಚುನಾವಣೆಯ ಈಗಿನ ಅಭ್ಯರ್ಥಿಗೆ ನನಗೆ ಸಾಕು ಯುವಕರಿಗೆ ಅನುಕೂಲ ಮಾಡಿಕೊಡೋಣ, ನನ್ನ ಮಗನ ನಾನು ಅಭ್ಯರ್ಥಿ ಮಾಡೋಣ, ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ನಾನು ಶ್ರಮಿಸುತ್ತೇವೆ, ಇಡೀ ಕುಟುಂಬವನ್ನು ನಾವು ಶ್ರಮಿಸುತ್ತೇವೆ ಅಂತ ಹೇಳಿ ಇವತ್ತು ನಮ್ಮ ಮಗನನ್ನ ತಾವು ಈ ವಿಜಯನಗರ ಕ್ಷೇತ್ರವನ್ನು ತ್ಯಾಗವನ್ನು ಮಾಡಿ ಮಕ್ಕಳ ಬಿಟ್ಟುಕೊಟ್ಟಿದ್ದಾರೆ. ಅದು ಇವತ್ತು ಬಿಜೆಪಿಯ ಅಭ್ಯರ್ಥಿಯಾಗಿ ಸಿದ್ಧಾರ್ಥ ಸಿಂಗ್ ಸರ್ ಅವರು ಇವತ್ತು ನಮ್ಮ ಏರಿಯಾಗಳಲ್ಲಿ ಬಂದು ನಮ್ಮ ದೈವದವರನ್ನ ಆಶೀರ್ವಾದ ಪಡೆಯಲಿಕ್ಕೆ, ತಮ್ಮ ಯುವಕರನ್ನು ಪರಿಚಯ ಮಾಡಲಿಕ್ಕೆ ಮತ್ತು ನಮ್ಮ ವೈದಿಕೆಯಲ್ಲಿರ್ತಕ್ಕಂಥ ದೇವತೆಗಳಿಗೆ ನಮಸ್ಕಾರ ಮಾಡಿ ಪೂಜೆಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದಾರೆ ಬಂಧುಗಳೇ. ಅದೇ ರೀತಿ ಕೂಡ ಇಲ್ಲಿವರೆಗೂ ಅಭಿವೃದ್ಧಿಗೋಸ್ಕರ ಸನ್ಮಾನ್ಯ ಆನಂದ್ ಸಿಂಗ್ ಸರ್ ನಿಮ್ಗೆಲ್ಲ ಗೊತ್ತಿದೆ, ಇವತ್ತಿಲ್ಲಿ ಕುಂತಿದೀವಿ ಅಂತ ಹೇಳಿದ್ರೆ ಗಡಿಮಣೆ ಕಟ್ಟಲಿಕ್ಕೆ ಸರ್ಕಾರದಲ್ಲಿ ಗಡಿಮಣೆ ಕಟ್ಟಲಿಕ್ಕೆ ಯೋಜನೆಯನ್ನ ಅನುದಾನ ಇಲ್ಲ, ಬೇರೆ ರೀತಿಯಿಂದ ಸ್ಕೀಮ್ ಅನ್ನು ತಯಾರು ಮಾಡಿ ಇವತ್ತು ಅನುದಾನವನ್ನು ತಂದುಕೊಟ್ಟಿದ್ದಾರೆ ಮತ್ತು ಇಡೀ ಗಡಿಮಣೆಗಳನ್ನು ಕಟ್ಟಿಕೊಟ್ಟಿದ್ದಾರೆ. ನಾವು ಇಲ್ಲಿವರೆಗೂ ಈ ವರ್ಷ 5ನೇ ವರ್ಷದ ನಾವೇನು ಈ ಚುನಾವಣೆಯಲ್ಲಿ 2018ರಲ್ಲಿ ಚುನಾವಣೆ ಇಲ್ಲಿವರೆಗೂ ತಂದಂತ ಅನುದಾನ ಹಿಂದೆ ಯಾರು ಕೊಟ್ಟಿಲ್ಲ, ಮುಂದೆ ಯಾರು ಮಾಡ್ತಿಲ್ಲ ಗೊತ್ತಿಲ್ಲ, ಅದಕ್ಕಿಂತ ಹೆಚ್ಚಿನ ಅನುದಾನವನ್ನ ನಮ್ಮ ಸಿದ್ಧಾರ್ಥ ಸಿಂಗ್ ಸರ್ ಕೂಡ ಶಾಸಕರಾಗಿ ಕೊಡ್ತಾರಂತ ನಾವು ಭಾವಿಸುತ್ತೇವೆ. ಅಂದ್ರೆ ಸುಮಾರು 10 ಕೋಟಿ ಅಧಿಕ ಅನುದಾನವನ್ನ ನಮ್ಮ ಸಮುದಾಯಕ್ಕೆ ಕೊಟ್ಟಿದ್ದಾರೆ. 10 ಕೋಟಿ ಅಧಿಕವಾಗಿ ಮೊನ್ನೆ ತಾನೇ ಈಗ ಒಂದು ತಿಂಗಳು ನಮ್ಮ ವಾಲ್ಮೀಕಿ ದೇವಸ್ಥಾನ ಇಲ್ಲ ಅಂತ ಹೇಳಿ 75 ಲಕ್ಷ ರೂಪಾಯಿ 2 ದಿನದಲ್ಲೇ ಬಿಡುಗಡೆ ಮಾಡಿದ್ದಾರೆ. ನಮ್ಮ ಪ್ರತಿಯೊಂದು ಹಳ್ಳಿಗಳಿಗೂ ವಾಲ್ಮೀಕಿ ಸಮುದಾಯ ಭವನ ಬೇಕಂತ ಹೇಳಿ ತಕ್ಷಣ 14 ಸಮುದಾಯ ಭವನ ಹಳ್ಳಿಗಳಿಗೊಂದು ಬಿಡುಗಡೆ ಮಾಡಿದ್ದಾರೆ. ಹೀಗಾಗಿ ನಾವು ಇವತ್ತು ನಮ್ಮ ಕೇರಿಗಳಲ್ಲಿ ದೇವಸ್ಥಾನಗಳಿಗೆ ಗಡಿಮನೆಗಳಿಗೆ ಪ್ರತಿಯೊಂದಕ್ಕೂ ಕೂಡ ಅವರ ಸಹಕಾರವನ್ನು ತೆಗೆದುಕೊಂಡಿದ್ದೇವೆ. ಅದೇ ರೀತಿ ಕೂಡ ಅವ್ರನ್ನ ಯಾವತ್ತೂ ನಾವು ಕೈ ಬಿಡಬೇಡ, ಯಾಕಂದ್ರೆ ಅಭಿವೃದ್ಧಿಗೋಸ್ಕರ ನಾವು ಪಕ್ಷ ಭೇದ ಮರೆತು ನಾವು ಈ ಕೆಲಸ ಮಾಡ್ಬೇಕಂತೇಳಿ ನಾನು ಕೇಳ್ಕೊಳ್ತೇನೆ. ಹಾಗಾಗಿ ಅಭಿವೃದ್ಧಿ ಮಾಡೋರ್ನ ನಾವು ಯಾವತ್ತಿಗೂ ಮರೆಯಬಾರದು. ನಮಗೋಸ್ಕರ ಅವರು ಎಲ್ಲ ಕಷ್ಟಪಟ್ಟು ಪ್ರತಿಯೊಂದು ಕೂಡ ಸ್ವಂತ ಹಣವನ್ನಾಗ್ಲಿ ಸರ್ಕಾರದ ಅನುದಾನವಾಗಲಿ ಯಾವತ್ತು ಕೊಡಲಿಕ್ಕೆ ಹಿಂಜರಿಲ್ಲ. ಹಂಗಾಗಿ ನಾವು ಅವರ ಸಹಕಾರವನ್ನು ತಗೊಂಡು ಅವರಿಗೆ ನಾವು ಸಹಾಯ ಮಾಡೋದಾದ್ರೆ ಇಂಥ ಚುನಾವಣೆ ಬಂದಾಗ ಮತವನ್ನ ಹಾಕ್ಬೇಕಷ್ಟೇ ವಿನಃ ಅವ್ರು ಸಹಾಯ ಮಾಡ್ಲಿಕ್ಕೆ ನಮಗೇನು ಆಗೋದಿಲ್ಲ. ಹಂಗಾಗಿ 5 ವರ್ಷಕ್ಕೊಮ್ಮೆ ಚುನಾವಣೆ ಬರುತ್ತೆ, ಇಂಥ ಸಮಯದಲ್ಲಿ ಅವರಿಗೆ ಮತವನ್ನು ಹಾಕಿಸಿ ಪ್ರಚಂಡ ಬಹುಮತದಿಂದ ನಮ್ಮ ಬಿಜೆಪಿಯ ಅಭ್ಯರ್ಥಿಯ ಸಿದ್ಧಾರ್ಥ ಸಿಂಗ್ ಸರ್ ಅವರು ಇನ್ನು ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ ನಮ್ಮ ತಂದೆಯವರು ಶ್ರಮಿಸಿದ್ದಾರೆ. ಅವರ ಮೇಲಿರುವ ಪ್ರೀತಿ ಹಾಗೂ ವಿಶ್ವಾಸವನ್ನ ನನ್ನ ಮೇಲಿರಿಸಿ ಆಶೀರ್ವದಿಸಿದ್ದಲ್ಲಿ ನಿಮ್ಮ ಮನೆಯ ಮಗನಾಗಿ ಸೇವೆ ಸಲ್ಲಿಸುತ್ತೇನೆಂದು ಮತ ಯಾಚಿಸಿದರು. ಸಾರ್ಥಕ ಸೇವೆಯ ಭರವಸೆಯ ಹೆಜ್ಜೆಯೊಂದಿಗೆ ಇಲ್ಲಿ ಸೇರತಕ್ಕಂಥ ಎಲ್ಲಾ ಮುಖಂಡರಲ್ಲಿ, ರೈತರಲ್ಲಿ, ಯುವಕರಲ್ಲಿ, ಮಹಿಳಾ ಮಾತೆಯರಲ್ಲಿ
ಸ್ನೇಹಿತರಲ್ಲಿ ಸಮಸ್ತ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರಲ್ಲಿ ನಾನು ಆಶೀರ್ವಾದವನ್ನು ಬೇಡ್ತೇನೆ. ಆನಂದ್ ಸಿಂಗ್ ಅವರಿಗೆ ತಾವು ಯಾವ ರೀತಿ ಸಮಾಜದ ಒಬ್ಬ ಮಗನಾಗಿ ಇಷ್ಟು ವರ್ಷದಿಂದ ಆಶೀರ್ವಾದವನ್ನು ಮಾಡಿಕೊಂಡು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ಬೆಳೆಸೇರಿಸಿದ್ದೀರಿ, ಜವಾಬ್ದಾರಿಯುತ ಸ್ಥಾನದಲ್ಲಿ ಬೆಳೆಸೇರಿಸಿದ್ದೀರಿ. ಅದರ ತಕ್ಕಂಗೆ ಅವರು ಜನಪ್ರತಿನಿಧಿಯಾಗಿ ಕ್ಷೇತ್ರವನ್ನು ಶಕ್ತಿಯನ್ನ ಮೀರಿ ಅಭಿವೃದ್ಧಿ ಮಾಡ್ಕೊಂತ ಬಂದಿದ್ದಾರೆ ಅನ್ನೋ ಒಂದು ವಿಶ್ವಾಸ ನನಗಿದೆ. ಮುಂದೆ ಬರುವಂತ ದಿನಗಳಲ್ಲಿ ಅವರು ಯಾವ ರೀತಿ ಅಭಿವೃದ್ಧಿಯನ್ನ ಮಾಡಿದ್ದಾರೆ, ನಿಮ್ಮೆಲ್ಲರ ಆಶೀರ್ವಾದದಿಂದ ಅವರ ಸಲಹೆ ಸೂಚನೆ ಹಾಗೂ ಮಾರ್ಗದರ್ಶನ ತಗೊಂಡು ಅವ್ರಿಗಿಂತ ಒಂದು ಪಟ್ಟು ಹೆಚ್ಚು ನಾನು ಅಭಿವೃದ್ಧಿ ಸೇವೆ ಮಾಡುವ ವಿಶ್ವಾಸ ಹತ್ತು ಹಲವಾರು ಅಭಿವೃದ್ಧಿ ಕಾಮಗಾರಿ ನಾವು ನಮ್ಮ ಕಣ್ಣಿಗೆ ಕಾಣುವಂತ ಕೆಲಸಗಳು ನಾವು ನೋಡ್ತಾ ಇದ್ದೀವಿ ಹಾಗೂ ಅನುಭವ ಪಡ್ಕೊಂತ ಇದ್ದೀವಿ. ರಸ್ತೆಗಳ ಅಗಲೀಕರಣ ಆಗಿರ್ಬೋದು, ಪಟ್ಟಗಳ ಹಂಚಿಕೆ ಆಗಿರ್ಬೋದು. 2018ರಲ್ಲಿ ಅವರು ಚುನಾವಣೆಗೆ ಬಂದಾಗ ಜನರ ಮಧ್ಯೆ 2 ವಿಚಾರಗಳನ್ನ ಸವಾಲಾಗಿ ಸ್ವೀಕಾರ ಮಾಡಿ ತಾವೆಲ್ಲರೂ ಅವರಿಗೆ ಆನಂದ್ ಸಿಂಗ್ ಒಂದು ಕೂಡ ಇದ್ದಂಗೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೆ ಕೆಲಸ ಮುಗಿಸೋವರೆಗೆ ಬಿಡೋದಿಲ್ಲ ಅಂತ ಹೇಳಿ ತಾವೆಲ್ಲರೂ ತಿಳಿದುಕೊಂಡಿದ್ದೀರಿ. ಅದೇ ರೀತಿ ಅವರು ಜಿಲ್ಲೆಯನ್ನ ಘೋಷಣೆ ಮಾಡಿದ್ದಾರೆ. ಜಿಲ್ಲೆಯನ್ನ ಅಸ್ತಿತ್ವಕ್ಕೆ ತರುವ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಅಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ BS ಯಡಿಯೂರಪ್ಪ ಜಿ ಅವರ ಒಂದು ಆಶೀರ್ವಾದದಿಂದ ಉದಯವಾಯಿತು ವಿಜಯನಗರ ಅನ್ನೋ ಒಂದು ಧ್ಯೇಯವಾಕ್ಯದ ಜೊತೆಗೆ ಹೊಸದಾಗಿ ಅಸ್ತಿತ್ವಕ್ಕೆ ಬಂದಿದೆ ನಮ್ಮ ವಿಜಯನಗರ ಜಿಲ್ಲೆ. ಆ ಜಿಲ್ಲೆಯ ಕೇಂದ್ರ ಸ್ಥಾನ ಆಗಿರ್ತಕ್ಕಂಥ ನಮ್ಮ ಕ್ಷೇತ್ರ, ನಮ್ಮ ನಗರ ಇವತ್ತು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯೋ ಎಲ್ಲಾ ಸಾಧ್ಯತೆಗಳಿದ್ದಾವೆ. ಸೊ ಹಾಗಾಗಿ ನಾನು ಇನ್ನೊಮ್ಮೆ ತಮ್ಮೆಲ್ಲರಲ್ಲಿ ಯಾವ ರೀತಿ ನಮ್ಮ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಇದೆಯೋ ಅದೇ ರೀತಿ ನಮ್ಮ ಕ್ಷೇತ್ರದಲ್ಲಿಯೂ ಆನಂದ್ ಸಿಂಗ್ ಅವರು ಹಾಗೂ ನಾನು 2 ಇಂಜಿನ್ಗಳಾಗಿ ನಾವು ಸೇವೆ ಸಲ್ಲಿಸುತ್ತೇವೆ. ಹೊಸಪೇಟೆ ಬಸವ ಬಳಗದಿಂದ 880ನೇ ಬಸವ ಜಯಂತಿ ನಿಮಿತ್ತ ಜೀವನ ದರ್ಶನ ಪ್ರವಚನವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಭಾಗವಾಗಿ ದಿನಾಂಕ 9 ರಿಂದ 23ರವರೆಗೆ ಡಾಕ್ಟರ್ ಅಕ್ಕ ಅನ್ನಪೂರ್ಣೇಶ್ವರಿ ತಾಯಿರವರಿಂದ ಪ್ರತಿದಿನ ಸಂಜೆ ಪ್ರವಚನ ನಡೆಸಿಕೊಳ್ಳಲಾಗುತ್ತಿದೆ. ಹೌದು, ಹೊಸಪೇಟೆ ಬಸವನ ಬಳಗದಿಂದ ಬಸವ ಜಯಂತಿ ನಿಮಿತ್ತ ನಗರದ ಬಸವೇಶ್ವರ ಬಡಾವಣೆಯಲ್ಲಿ ಬರುವ ಬಸವೇಶ್ವರ ಉದ್ಯಾನವನದಲ್ಲಿ ಬೀದರ್ನ ಲಿಂಗಾಯತ ಮಹಾಮಠ ಬಸವ ಸೇವಾ ಪ್ರತಿಷ್ಠಾನದ ಡಾಕ್ಟರ್ ಅಕ್ಕ ಅನ್ನಪೂರ್ಣೇಶ್ವರಿ ತಾಯಿಯವರಿಂದ ದಿನಾಂಕ 9 ರಿಂದ 23ರವರೆಗೆ ಜೀವನ ದರ್ಶನ ಪ್ರವಚನ ನಡೆಸಿಕೊಡುತ್ತಿದ್ದಾರೆ. ಹೀಗೆ ದಿನಾಂಕ 20ರಂದು ಸಂಜೆ ಸಮಾಜದಲ್ಲಿ ಮಹಿಳೆಯ ಪಾತ್ರ ಹಾಗೂ ಸತಿಪತಿ ನಡುವಿನ ಬಾಂಧವ್ಯದ ಕುರಿತಾಗಿ ಪ್ರವಚನ ನಡೆಸಿಕೊಟ್ಟರು. ನೀಲಮ್ಮ ತಾಯಿಯೇ ಬಹಳ ಸುಂದರ. ಅದಕ್ಕೆ ಬಸವಣ್ಣನವರು ಹೇಳ್ತಾರೆ, ಪೃಥ್ವಿಗಗ್ಗಳ ಚಲುವೆ ನೀಲಲೋಚನೆ. ಪೃಥ್ವಿಗಗ್ಗಳ ಚಲುವೆ ಅಂದ್ರೆ ಮಿಸ್ ಯೂನಿವರ್ಸ್. ಮಿಸ್ ಯೂನಿವರ್ಸ್ ಆಯ್ಕೆ ಆಗ್ತಾರಲ್ಲ ಈಗೆಲ್ಲ, ಹಾಗೆ ನಮ್ಮ ನೀಲಮ್ಮ ತಾಯಿ ಹೇಗಿದ್ದಳು, ಮಿಸ್ ಯೂನಿವರ್ಸ್. ಪೃಥ್ವಿಗಗ್ಗಳ ಚಲುವೆ, ಅದು ಬಸವಣ್ಣನವರು ಹೇಳ್ತಾರೆ, ಪೃಥ್ವಿಗಗ್ಗಳ ಚಲುವೆ. ಪ್ರತಿಯೊಬ್ಬ ಗಂಡಂದಿರು ಕೂಡ ತನ್ನ ಹೆಂಡತಿಯರಿಗೆ ಹಾಗೆ ಹೇಳಬೇಕು. ಏನ್ ಅನ್ಬೇಕು, ನನ್ನ ಹೆಂಡತಿ ಹೆಂಗದಳ ಹೇಳಿ ಅಣ್ಣಂದ್ರು. ಇವ್ರು ಯಾವಾಗ್ಲೂ ಎಲ್ಲ ಹೇಳ್ತಿರ್ತಾರೆ, ನೀವ್ ಹೇಳ್ರಿ ಹೆಂಗದ ನನ್ನ ಹೆಂಡತಿ ಅಂದ್ರೆ ಮಿಸ್ ಯೂನಿವರ್ಸ್, ಪೃಥ್ವಿಗಗ್ಗಳ ಚಲುವೆ, ವಿಶ್ವಸುಂದರಿ. ನಮ್ಮಕಿನಂತ ವಿಶ್ವಸುಂದರಿ ಮತ್ತೆ ಯಾರಿಲ್ಲ ಅನ್ಬೇಕು. ನಮಗ ನಮ್ಮಕಿನೇ ವಿಶ್ವಸುಂದರಿ. ಏನ್ ನೋಡ್ರಿ ಜೀವನ. ಕಾಲು ಮನೆಯಾಗ ಹೆಣ್ಮಗಳ ಕಾಲು ಹಿಂಗ ನಿಂದ್ರಲ್ಲ. ಹೌದು, ಓಡಾಡ್ತಿರ್ತಾವ ತಕ 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 ತಕ. ಏನ್ ಕೆಲಸ, ನೀವು ಇಟ್ಬಿಟ್ಟು ತಗೋರ್ ಕಾಫಿ ತಗೋರ್ ಏನ್ ಬೇಕು ಅದು ಹೆಂಗ್ ಹೋಗ್ತದ, ನಾ ಹೇಳಿದಾಗ ಅದು ಹೋಗ್ತಂತ ಅದು ಹೋಗ್ಲಿಲ್ಲ. ಈ ಕೊನೆಗೆ ಏನ್ ಮಾಡಿ ನಾ ಈ ಕಡೆ ಎಳೆಯೋದು ಅದು ಆ ಕಡೆ ಎಳೆಯೋದು ಮಾಡಿ ಅದು ಆಗೋದಿಲ್ಲ ಅಂತ ತಿಳ್ಕೊಂಡು ನಾ ಈಗ ನಿರ್ಧಾರಕ್ಕೆ ಬಂದೀನಿ. ಏನಂದ್ರೆ ಕತ್ತಿ ಆ ಕಡೆ ಹೋಗ್ತದ ಆ ಕಡೆ ಹೋದ್ರಾಯ್ತು. ಹಂಗ ಕೆಲವ್ರು ಇರ್ತಾರೆ, ಎಲ್ಲಿ ತಿದ್ದೋದ್ರೊಳಗೆ ಜಗಳ 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 ಹೆಂಗಂದ್ರೆ ಹಂಗೆ ಹೋದ್ರಾಯ್ತು. ಹಂಗಾಗಿ ಆ ಮನುಷ್ಯನ ಕತಿ ಇದರಿಂದ ಒಂದು ಮದುವೆ ಅಂತಕ್ಕಂಥ ಕತೆ ಮುಗಿಸ್ತದೆ. ಒಂದು ಮದುವೆ ಅಂತಕ್ಕಂಥದ್ದು
ಅದು ಕತೆ ನಿರ್ಮಾಣ ಮಾಡ್ತದ, ಇತಿಹಾಸ ನಿರ್ಮಾಣ ಮಾಡ್ತದ. ಮದುವೆ ಆದ ನೋಡ್ರಿ ಮನುಷ್ಯ ಹಿಂಗ ಎದ್ದ 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 ಇಂಥ ಚಂದ ಎದ್ದ, ಇಂಥ ಒಳ್ಳೆ ಹೆಂಡತಿ ಸಿಕ್ಕಾಡ್ರಿ. ಇದು ಹೆಂಡತಿಗೂ ಅಪ್ಲೈ ಆಗ್ತದೆ, ಗಂಡಿಗೂ ಆಗ್ತದೆ. ಅದಕ್ಕಾಗಿ ಬಾಳೆಲ್ಲ ಹೊನ್ನಾಗಬೇಕಾದ್ರೂ ಕೂಡ ಸತಿ ಕಾರಣ, ಬಾಳೆಲ್ಲ ನರಕ ಆಗಬೇಕಾದ್ರೂ ಕೂಡ ಸತಿ ಕಾರಣ. ಅದಕ್ಕಾಗಿ ಬಹಳ ಚಂದಾಗಿ ಜೋಡಿ ಜೊತೆ ಇರಬೇಕು ಅಂತಕ್ಕಂಥ ಮಾತು ಹೇಳ್ತಾರೆ. ಚೆಲುವು ಚೆಲುವಿನ ಕಣ್ಣಿಲಿ ಚೆಲುವಾಕಿ ಅಂದ್ರೆ ಚೆಲುವು ಎದ್ರೊಳಗದ, ಸೌಂದರ್ಯ ಎದ್ರೊಳಗದ. ಹುಡುಗಿ ಹೆಂಗಿರ್ಬೇಕು ಭಾಳ ಜನ ಅಂತ ನೋಡಕ್ ಹೋದಾಗ ಹೋಗ್ತಿರ್ಲ, ಅದ್ರ ತಾಯಿದೇರು ನೋಡ್ತಾರೆ ಭಾಳ ಚಂದ. ತಾಯಿದೇರು ಅಂದ್ರೆ ಆಗ್ತಿದ್ರು ಹೆಂಗಿರ್ಬೇಕು ಹುಡುಗಿ, ತೆಳ್ಳಗಿರ್ಬೇಕು, ಮತ್ತ ತೆಳ್ಳಗಿರ್ಬೇಕು, ಬೆಳ್ಳಗಿರ್ಬೇಕು. ಮತ್ತ ಎಷ್ಟು ತೆಳ್ಳಗಿರ್ಬೇಕಂದ್ರೆ ಮದ್ವೆ ಆಗಿ ಬಂದಾಗ ಜಿಂಕೆ ಮರೀನ, ಹೌದಲ್ಲ, ನೀ ಜಿಂಕೆ ಮರೀನ ಅಂತ ಹಾಡ್ಬೇಕು. ಹುಡುಗ ಕುಣಿತ ಮದ್ವೆ ಆಗಿ ಒಂದು ಮಗು ಆಯ್ತು, 2 ಮಕ್ಕಳಾದಂದ್ರೆ ನೀ ಆನೆ ಮರೀನ, ನೀ ಆನೆ ಮರೀನ ಅಂತ ಹಾಡ್ತಾನ ಅವನು. ಆಮೇಲೆ ಇವೆಲ್ಲ ಈಗ ಶಾಶ್ವತ ಇರೋವು, ತೆಳ್ಳಗಿರೋದು ಬೆಳ್ಳಗಿರೋದು ಯಾವುದು ಇವು ಮೇಲ್ನೋಟಕ್ಕಷ್ಟೇ ಇರ್ತವೆ. ಅದಕ್ಕಾಗಿ ಈಗ ನೋಡೋರು ಭಾಳ ಜನ ಇರ್ತಾರೆ. ನೆಂಟಸ್ಥಾನ ಆದಾಗ ನೋಡ್ಬೇಕು. ಹುಡುಗ ಹೇಳ್ತಿದ್ದ, ನೆಂಟಸ್ಥಾನ ಆಗ ಬಂತು ಕುಣಿತಿದ್ದ, ಖುಷಿದೊಳಗೆ ಹೆಂಗದಳ ಹುಡುಗಿ, ಹೆಂಗದು ಅದ್ಭುತ ಅದ್ಭುತ ಅಂತ ಅದ್ಭುತದಳ ಹುಡುಗಿ ಅಂತ. ಮದುವೆ ಆಗಿ 2 ವರ್ಷ ಆಯ್ತು, ಮಾರಿ ಕೆಳಗೆ ಹಾಕೊಂಡು ಓಡಾಡ್ತಿದ್ದ. ಅದು ಭೂತ್ ಅಂತಿದ್ದ, ಅದು ಭೂತ್ ಇದ್ದ. ನಾ ಏಟು ಗಳಿಸ್ತೀನಿ ಮೇಕಪ್ ಸಾಕಾಗಿದ್ದೀನಿ, ನಾ ಏಟು ತಂದು ಹಾಕಿರಿ ನನ್ನ ಅದು ಭೂತದ ಅಂತಿದ್ದ. ಹೀಗಿರಬಾರ್ದು ಜೀವನ. ತೆಳ್ಳಗ ಬೆಳ್ಳಗ ಗುಣ ಹಿಂಗೆ ಭೂತರಂಗಿದ್ರೆ ಏನು ಮಾಡ್ಬೋದು? ಅದಕ್ಕೆ ಅಕ್ಕ ಹೇಳಿದ್ರು, ರೂಪಿದ್ದು ಫಲವೇನು? ಗುಣವಿಲ್ಲದನಕ್ಕ. ಗುಣ ಇರಬೇಕು, ರೂಪಕ್ಕಿಂತಲೂ ಗುಣ ಇರೋದು ಬಾಳ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಗರದಲ್ಲಿ ನಡೆದ ಮತದಾನ ಬಾಂಧವ್ಯದ ಕುರಿತು ಪ್ರವಚನ ನಡೆಸಿಕೊಟ್ಟ ಡಾಕ್ಟರ್ ಅನ್ನಪೂರ್ಣ ತಾಯಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.